ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಈವ್ನಿಂಗ್. ಇವತ್ತು ನಮ್ಮ ಮನೇಲಿ ಸ್ಪೆಷಲ್ ಬಂದು ಪ್ರಾನ್ಸ್ ಮಸಾಲ. ಅದು ಒಂದು ಚಪಾತಿಗೆ, ದೋಸೆಗೆ ಮತ್ತು ರೈಸ್ ಜೊತೆ ಸೈಡ್ ಡಿಶ್. ಅದಕ್ಕೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ಈಸಿಯಾಗಿ ಕುಕ್ ಮಾಡೋದು ಹೇಗಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಇಂಗ್ರೀಡಿಯೆಂಟ್ ಏನೇನು ಬೇಕಂದರೆ, ಫಸ್ಟು ಪ್ರಾನ್ಸು, ಈರುಳ್ಳಿ, ಟೊಮ್ಯಾಟೊ, ಗ್ರೀನ್ ಚಿಲ್ಲಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಒಂದು ಅರ್ಧ ಅಷ್ಟು ನಿಂಬೆಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ರೆಡ್ ಚಿಲ್ಲಿ, ಧನಿಯಾ ಮಸಾಲ ಮತ್ತು ಹಲ್ದಿ ಪೌಡರು, 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕುಕ್ಕಿಂಗ್ ಆಯಿಲು ಮತ್ತು ಜೀರಿಗೆ, ಮೆಣಸು. ಇದರಲ್ಲಿ ಬೇರೆ ಏನೋ ಆ್ಯಡ್ ಮಾಡೋಂಗಿರಲ್ಲ. ಇದನ್ನೆಲ್ಲನೂ ಒಂದು ಸಲ ಮಿಕ್ಸಿಗೆ ಹಾಕಿ, ಇವಾಗ ಅದನ್ನೆಲ್ಲ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕಿ ಅದನ್ನು ಒಂದು ಪೇಸ್ಟ್. ಈಗ ಗ್ಯಾಸ್ ಆನ್ ಮಾಡಿ ಫಸ್ಟು ಒಂದು 50 ml ಅಷ್ಟು ಆಯಿಲ್ನ, ಈಗ ಈ ಟೊಮ್ಯಾಟೊ, ಈರುಳ್ಳಿ ಎಲ್ಲನೂ ಫ್ರೈ ಮಾಡ್ಕೊಳ್ಳೋಣ. ಎಲ್ಲನೂ ಫ್ರೈ ಮಾಡ್ಕೊಂಡ್ಮೇಲೆ ಮಿಕ್ಸಿಗೆ ಹಾಕಿ ಇದನ್ನು ಮಸಾಲಾನ ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡು ತೊಗೊಂಬಂದಿದ್ದೀನಿ. ಈಗ ಬನ್ನಿ ಅಡುಗೆ ಸ್ಟಾರ್ಟ್ ಮಾಡೋಣ. ಪೌಡ್ರ್ ಹಾಕಿ ಹಲ್ದಿ ಹಾಕೋಣ, ಮತ್ತು ಧನಿಯಾ ಪೌಡ್ರ್ ಹಾಕೋಣ 1 ಸ್ಪೂನಷ್ಟು, ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ ಪುಡಿ, ಇದನ್ನೆಲ್ಲ ಹಾಕಿ 3 ಸಾಕು. ಇದೇ ಒಂದು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಸೈಡಲ್ಲಿ ಫಿಶ್ ಮಸಾಲ ಅದು ಇದು ಅಂತ ಹೇಳ್ಬಿಟ್ಟು ಹಾಕ್ಬಿಟ್ಟು ಆ ಟೇಸ್ಟೇ ಹೋಗ್ಬಿಡುತ್ತೆ. ಇದನ್ನೇ ಇಷ್ಟೇ ಸಾಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಫ್ರೆಂಡ್ಸ್, ಗಮ್ಮತ್ತೈತೆ ಸ್ಮೆಲ್ಲು. ಇದೇ ಮಸಾಲದಲ್ಲಿ ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಆದಮೇಲೆ ಆಮೇಲೆ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ. ಉಪ್ಪು ಇನ್ನೊಂದು ಸ್ವಲ್ಪ ಹಾಕೋಣ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಬಾಯ್ಲ್ ಆಗೋವರೆಗೂ ಬಿಡೋಣ. ಈಗ ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಬಾಯ್ಲ್ ಆಗ್ತೈತೆ. ಬಾಯ್ಲ್ ಆದಮೇಲೆ ಇದ್ಮೇಲೆ ಸ್ವಲ್ಪ ನಿಂಬೆಹಣ್ಣು ಹಿಂಡಿ ಒಂದು ಸಲ ಮಿಕ್ಸ್ ಮಾಡಿ ಪ್ಲೇಟ್ಗಾಗಿ ತೋರಿಸ್ತೀನಿ. ಫ್ರೆಂಡ್ಸ್, ನಿಂಬೆಹಣ್ಣು ಎಷ್ಟು ಬೇಕಷ್ಟು ನೋಡಿ ಫ್ರೆಂಡ್ಸ್. ಚಪಾತಿಗೆ ಈಗ ರೆಡಿಯಾಗಿದೆ ನಮ್ಮ ಪ್ರಾನ್ಸ್ ಮಸಾಲ. ಒಂದು ಸಲ ಟೇಸ್ಟ್ ಮಾಡಿ, ನಿಜವಾಗ್ಲೂ ಸೂಪರಾಗಿರುತ್ತೆ. ಸಕ್ಕತ್ತಾಗಿದೆ ಟೇಸ್ಟು, ಸ್ಮೆಲ್ಲಂತೂ ನೆಕ್ಸ್ಟ್ ಲೆವೆಲ್ಲು.